ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾವು ಕ್ರ್ಯಾಬ್ ಸುಕ್ಕ ಯಾವ ಥರ ಮಾಡೋದು ಅಂತ ನೋಡೋಣ. ಕ್ರ್ಯಾಬ್ ಏಡಿ ಅಂತ ಹೇಳ್ತಾರೆ, ತುಳುವಲ್ಲಿ ದೆಂಜಿ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏಡಿ ಅಂತ ಹೇಳ್ತಾರೆ. ಸೊ ಇದು ಮ್ಯಾಂಗ್ಳೂರಲ್ಲಿ ತುಂಬ ಫೇಮಸ್. ನಾವು ಯಾವ ಥರ ಕ್ವಿಕ್ಕಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಮಗಿಲ್ಲಿ ತುಂಬ ಫ್ರೆಶ್ ಆಗಿ ತುಂಬ ದೊಡ್ಡ ದೊಡ್ಡ ಕ್ರ್ಯಾಬ್ ಸಿಕ್ಕಿತ್ತು. ಸೊ ಅದನ್ನ ತಂದು ನಾವು ಈ ಥರ ಕ್ಲೀನ್ ಮಾಡಿ ಸ್ವಲ್ಪ ಸಾಲ್ಟ್ ಮತ್ತು ಚೂರು ಹಲ್ದಿ ಹಾಕಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಥರ ಇದೆ, ತುಂಬ ಫ್ರೆಶ್ ಇಟ್ಟಿದ್ದು. ಬನ್ನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ನಾನಿಲ್ಲಿ ನೋಡಿ ಈ ಥರ ರೆಡ್ ಚಿಲ್ಲಿ ಒಂದು 10-12 ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಹುಳಿ ತೊಗೊಂಡಿದ್ದೀನಿ, ಒಂದು ಲಿಂಬೆಹಣ್ಣು ಅಂತ ಸ್ವಲ್ಪ ಮೆಂತೆ ತಗೊಳ್ಳಿ, ಮತ್ತು ಕೊತ್ತಂಬರಿ ಒಂದು ಇಡಿಯಷ್ಟು ಕೊತ್ತಂಬರಿ ತಗೊಳ್ಳಿ. ಮತ್ತು ನೋಡಿ ಈ ಥರ ಒಂದು 2 ನೀರುಳ್ಳಿ ಇದೆ, ಮತ್ತು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಬೇಕು ಲಾಸ್ಟಿಗೆ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಬೇಕು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಕ್ರ್ಯಾಬ್ ಸುಕ್ಕ ಮಾಡೋಕ್ಕೆ. ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಇವಾಗ. ನೋಡಿ, ಈ ಥರ ಒಂದು ಬಾಣಲೆ ತಗೊಳ್ಳಿ. ಇದಕ್ಕೆ ತೆಂಗಿನ ಎಣ್ಣೆ ಹಾಕಬೇಕು. ಯಾವಾಗಲೂ ಸುಕ್ಕ ಮಾಡುವಾಗ ತೆಂಗಿನ ಎಣ್ಣೆ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ನಿಮ್ಮ ಹತ್ರ ತೆಂಗಿನ ಎಣ್ಣೆ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ, ಬೆಳ್ಳುಳ್ಳಿ, ಮತ್ತು ಜೀರಿಗೆ, ಕೊತ್ತಂಬರಿ, ಸ್ವಲ್ಪ ಮೆಂತೆ ತೊಗೊಂಡಿದ್ವಲ್ಲ, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಳ್ಳಿ ರೋಸ್ಟ್ ಮಾಡಬೇಕಾದ್ರೆ. ರೋಸ್ಟ್ ಆದಮೇಲೆ ಇದನ್ನ ತೆಗೆದು ಇದೇ ಬಾಣಲಿಗೆ ಪುನಃ ನಾವು ಕೊಕೊನಟ್ನ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈಗ ರೋಸ್ಟ್ ಆಯಿತು. ರೋಸ್ಟ್ ಆದಮೇಲೆ ತೆಗೆದು ಸ್ವಲ್ಪ ಅದು ಆರಕ್ಕೆ ಬಿಡಬೇಕು, ಯಾಕೆಂದರೆ ನಾವು ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಅದೇ ಬಾಣಲಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ನಾವು ತುರಿದಿಟ್ಟಂಥ ಕಾಯಿನ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಗ್ಯಾಸ್ನ ತುಂಬ ಲೋ ಫ್ಲೇಮಲ್ಲಿಟ್ಟೆ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತೆಂಗಿನಕಾಯಿ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ, ಯಾವಾಗಲೂ ಸುಕ್ಕ ಮಾಡಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಹಲ್ದಿ ಪೌಡರು ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಲ್ದಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾ ಬನ್ನಿ. ನೋಡಿ, ನಾನು ಈ ಥರ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡೆ, ಯಾಕೆಂದರೆ ಕ್ರ್ಯಾಬ್ ಆದ ಕಾರಣ ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗುತ್ತೆ. ಮತ್ತು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ಳಿ. ಕೊಕೊನಟ್ ಆಯಿಲ್ ತುಂಬ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಸುಕ್ಕಕ್ಕೆ. ಸೊ ನಾನು ಇಲ್ಲಿ ಒಂದು 5 to 6 ಸ್ಪೂನ್ ಯೂಸ್ ಮಾಡಿದೆ. ಮತ್ತು ಸ್ವಲ್ಪ ಕರಿ ಲೀವ್ಸ್ ಹಾಕೊಳ್ಳಿ. ಕರಿ ಲೀವ್ಸ್ ಹಾಕಿದ್ಮೇಲೆ ಕಟ್ ಮಾಡಿದ್ದಂಥ ಆನಿಯನ್ ಉಂಟಲ್ಲ, ಅದನ್ನ ಹಾಕೊಳ್ಳಿ. ಇದರಲ್ಲಿ ದೊಡ್ಡ 2 ಆನಿಯನ್ ಇದೆ. ಸೊ ಹಾಕ್ಕೊಂಡು ಅದನ್ನು ಈಚೆ ಕೊಕೊನಟ್ ಫ್ರೈ ಆಗ್ತಾ ಇದೆ, ಈಚೆ ಆನಿಯನ್ ಫ್ರೈ ಆಗ್ತಾ ಇದೆ. ಆನಿಯನ್ ಸ್ವಲ್ಪ ಬ್ರೌನ್ ಬಂದ ತಕ್ಷಣ ಅದಕ್ಕೆ ನಾವು ಕ್ರ್ಯಾಬ್ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಕೊಕೊನಟ್ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ನಾವು ಕೊಕೊನಟ್ನ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಇವಾಗ ನಾವು ಫ್ರೈ ಮಾಡಿಟ್ಟಿದಂಥ ಎಲ್ಲ ಸ್ಪೈಸಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ.
ಇವಾಗ ನೋಡಿ ಆನಿಯನ್ ಆಲ್ಮೋಸ್ಟ್ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಕ್ರ್ಯಾಬ್ ಹಾಕ್ಕೊಳ್ಬೇಕು. ಕ್ರ್ಯಾಬ್ ಹಾಕಿದ ತಕ್ಷಣ ಒಂದು ಸ್ಪೂನು ದೊಡ್ಡ ಸ್ಪೂನಲ್ಲಿ ಇದು ಹಲ್ದಿ ಪೌಡರ್ ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಅದು ಬಾಯ್ಲ್ ಆಗಲಿ. ಈಗ ಕ್ರ್ಯಾಬ್ ನೀರೆಲ್ಲ ಬಿಡುತ್ತೆ, ಆ ನೀರು ಬಿಡೋ ತನಕ ಚೆನ್ನಾಗದು ಬಾಯ್ಲ್ ಹಾಕಿ ಲಿಡ್ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಈಗ ನೋಡಿ ಒಂದು 5 ಮಿನಿಟ್ಸ್ ಆಯಿತು. ಈಗ ನಾವು ಗ್ರೈಂಡ್ ಮಾಡಿದಂಥ ಮಸಾಲ ಉಂಟಲ್ಲ ಅದನ್ನ ಸೇರಿಸೋಣ. ನೋಡಿ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡ್ ಮಾಡಬೇಕಾದ್ರೆ ನಾನು ರೋಸ್ಟ್ ಮಾಡ್ಕೊಂಡಲ್ಲ ಆವಾಗನೂ ಬೇಕಿದ್ರೆ ಪೆಪ್ಪರು ರೋಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದೆ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಪೆಪ್ಪರ್ ಆ್ಯಡ್ ಮಾಡಿ ನೋಡಿ ಈ ಥರ ಒಂದು ಮಿಕ್ಸ್ ಕೊಟ್ಟು ಪುನಃ ಲಿಡ್ ಮುಚ್ಚಿ ಬಿಡೋಣ. ಇನ್ನೊಂದು 5-10 ಮಿನಿಟ್ಸ್ ಆದಮೇಲೆ ಓಪನ್ ಮಾಡೋಣ. ನೀವು ಕ್ರ್ಯಾಬ್ ಸುಕ್ಕ ಮಾಡುವಾಗ ಯಾವಾಗಲೂ ನೀರು ಆ್ಯಡ್ ಮಾಡ್ಕೊಳ್ಬಾರ್ದು, ಯಾಕಂದರೆ ಕ್ರ್ಯಾಬಲ್ಲೇ ತುಂಬ ನೀರು ಬಿಡುತ್ತೆ. ಒಂದು 5-10 ಮಿನಿಟ್ಸ್ಗೆ ಲಿಡ್ ಓಪನ್ ಮಾಡಿ ಕೈ ಆಡಿಸ್ತಾ ಇರಬೇಕದು. ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡು ಬಂದಿದೆ. ಈ ಟೈಮಲ್ಲಿ ನಾವು ಫ್ರೈ ಮಾಡಿಟ್ಟಿದಂಥ ಕೊಕೊನೆಟ್ ಇತ್ತಲ್ಲ ಅದನ್ನ ಆ್ಯಡ್ ಮಾಡೋಣ. ನೋಡಿ ಇಲ್ಲಿ ನೀರೆಲ್ಲ ಡ್ರೈ ಆಗಿ ಇದಾಗ್ತಾ ಬಂತು ಸುಕ್ಕ. ಈ ಥರ ಎಲ್ಲ ನೀರೆಲ್ಲ ಬಿಟ್ಟಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ನೋಡಿ ಈಗ ಆಯಿತು ಇದು ಸುಕ್ಕ. ಕ್ರ್ಯಾಬ್ ಸುಕ್ಕ ರೆಡಿಯಾಗಿದೆ. ಈಗ ನೀವು ಟ್ರೈ ಮಾಡಿ ಎಲ್ಲ ಮನೇಲಿ ಯಾವ ಥರ ಆಯಿತು ಅಂತೇಳಿ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.